ಬೆಟ್ಟ ಹತ್ತದ್ರಲ್ಲಿ ದೇವ್ರು ಕಾಣಿಸಿದ್ರು ಅಂತ ಹೇಳ್ಬೋದು. ಸೊ ನಾವು ನೆಕ್ಸ್ಟ್ ಲಾಸ್ಟ್ ಪಟಲ್ಲಿ ಹೇಳಿದ್ದೆ ನಾನು ಹತ್ತದ ಬೇಡವಾ ಅಂತ. ಆಮೇಲೆ ಇವಾಗ ಇಷ್ಟು ದೂರ ಹತ್ಕೊಂಡು ಬಂದಿದ್ದೀವಿ, ಇವಾಗ ಬಿಟ್ಟರೆ ಮತ್ತೆ ವಾಪಸ್ ಹತ್ತಕ್ಕಾಗಲ್ಲ ಅಂತ ಗೊತ್ತಾಯಿತು ನಮಗೆ. ಅದಕ್ಕೆ ಏನಾದರೂ ಆಗಲಿ ಹತ್ಬಿಡೋಣ ಅಂತ ಅಂದ್ಬಿಟ್ಟು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹೋಗೋವಾಗ ಕಲ್ಲೆಲ್ಲ ಜೋಡಿಸಿದ್ರು, ಮೋಸ್ಟ್ಲಿ ಅವ್ರ ವಿಷಯ ಇರಲಿ ಅಂತ ಕಲ್ಲು ಜೋಡಿಸಿದ್ರು ಅನಿಸುತ್ತೆ. ಹೋಗೋವಾಗ ಪ್ರತಿಯೊಂದು ಸ್ಟೇಜಲ್ಲೂ ಆ ವ್ಯೂ ನೋಡಿದ್ರೆ ಇದೆ ಚೆನ್ನಾಗೈತೆ ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ತಾ ಇತ್ತು. ಬಟ್ ಬೇಡ, ನಾವು ಇಷ್ಟು ದೂರ ಬಂದಿದ್ದೀವಿ ಅಂದಮೇಲೆ ಕಂಪ್ಲೀಟ್ ಮಾಡ್ಕೊಂಡೇ ಹೋಗೋಣ ಏನಾದರೂ ಆಗಿರಲಿ ಅಂತ ಅಂದ್ಬಿಟ್ಟು ಫೈನಲಿ ಒಂದೆಲ್ಲ ಮೋಟಿವೇಶನ್ ಎಲ್ಲ ತೊಗೊಂಡು ಕೆಳಗಡೆನೇ ಅಜ್ಜಿ ಕೂಡ ಮೋಟಿವೇಶನ್ ಮಾಡಿದ್ರಲ್ವ, ಹಾಗಾಗಿ ಎಲ್ಲ ಕಷ್ಟ ಆದರೂ ಪರವಾಗಿಲ್ಲ ಹತ್ಬಿಡೋಣ, ಎಲ್ಲ ನೆಕ್ಸ್ಟ್ ಟೈಮ್ ಅಂತೂ ನಾವು ಬರೋಕ್ಕೆ ಚಾನ್ಸೇ ಇಲ್ಲ ಅಂದ್ಬಿಟ್ಟು ಹತ್ತಿದ್ವಿ. ಫೈನಲಾಗಿ ಇನ್ನೊಂದು ಚೂರು ದೂರ ಇದೆ ಅಂತ ಅನ್ಕೊಂಡೆ ಹತ್ತಿದ್ವಿ. ಎಲ್ಲ ಕಡೆ ಹೋಗೋರಿಗೆ ಬರೋರಿಗೆಲ್ಲ ಕೇಳೋದೇ ಆಗಿತ್ತು, ಇನ್ನು ಎಷ್ಟು ದೂರ ಇದೆ ಹಿಡಿಯೋರಿಗೆಲ್ಲರೂ ಕೇಳಿ ಫೈನಲಿ ನಾವು ಹೋಗಿ ಬೆತ್ತದ ತುದಿನ ತಲುಪಿದ್ವಿ. ಇವಾಗ ಹತ್ಬಿಟ್ವಿ ಏನೋ, ಅವ್ರು ಇಳಿಯೋದು ಹೆಂಗೆ ಅಂತ ಹತ್ತದ ಮೇಲೆ ಥಿಂಕ್ ಬಂತು, ಓ ಹೆಂಗೆ ಹತ್ತೋದು ಇಳಿಯೋದು ಅಂತ. ಫುಲ್ ನ್ಯಾರೋ ಇತ್ತು, ಆದರೂ ಹತ್ಕೊಂಡು ಹೋಗಿದ್ವಿ. ಇವಾಗ ನಾನೇನು ಹೇಳಿದ್ದೆ ಅಂತ ಕೇಳಿಸ್ಕೊಳ್ಳಿ. ಅಲ್ಲಿ ಬಂದ್ಬಿಟ್ಟಿದ್ದೀವಿ. ವ್ಯೂ ನೋಡಿ ಮಾತ್ರ ನನಗೆ ಸಾಕತ್ತು ಖುಷಿ ಆಗೋಯ್ತು. ಫೈನಲಿ ಹತ್ತು ಬಂದಿದ್ದಕ್ಕೂ ಸಾರ್ಥ. ಕಷ್ಟಪಟ್ಟಿದ್ದು ವರ್ತ್ ಅಂತ ಅನಿಸ್ತು ವ್ಯೂ ನೋಡಿದ್ಮೇಲೆ. ಇದಾಗಿತ್ತು ನಮ್ಮ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಹಾಗೆ ಫಾಲೋ ಮಾಡೋದನ್ನ ಮರಿ